ಹಾಯ್ ಫ್ರೆಂಡ್ಸ್, ನಮಸ್ಕಾರ. NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವ ಮಾಹಿತಿ ಯಾವುದಪ್ಪ ಅಂದರೆ, ನಿಮಗೆ ಅತ್ಯಮೂಲ್ಯವಾದಂಥ ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡಿದೆ, ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್, ವೋಟರ್ ಐ ಡಿ. ಅಂದರೆ ನೀವು 18 ವರ್ಷದವರಾಗಿದ್ದರೆ ನಿಮ್ಮ ಒಂದು ವೋಟರ್ ಐ ಡಿ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಅಥವಾ ನಿಮಗೆ 18 ವರ್ಷ ಆಗಿಲ್ಲ ಅಂದರೆ, ವೋಟರ್ ಐ ಡಿ ಇಲ್ಲ ಅಂದರೂ ಕೂಡ ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ನೀವು ಡಾಕ್ಯುಮೆಂಟ್ಸ್ ಆಗಿ ಹಚ್ಬೋದು. ಮತ್ತು ಶಾಲಾ ದೃಢೀಕರಣ ಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಯಾವ ಜಾತಿ ಅಂತೇಳಿ ಆ ಒಂದು ದೃಢೀಕರಣದಿಂದ ಗೊತ್ತಾಗುತ್ತದೆ. ಆದ್ದರಿಂದ ಶಾಲಾ ದೃಢೀಕರಣ ಕಡ್ಡಾಯವಾಗಿರುತ್ತದೆ. ಆನಂತರ SC/ST ಆಗಿದ್ದಲ್ಲಿ ಒಂದು ಫೋಟೋ ಬೇಕಾಗುತ್ತದೆ. ನೀವೇನಾದರೂ SC/ST ಆಗಿದ್ದರೆ ಒಂದು ಫೋಟೋ ಕಡ್ಡಾಯವಾಗಿ ಬೇಕಾಗುತ್ತದೆ. ಆನಂತರ ತಾಯಿ ಹೆಸರು ಮತ್ತು ಫೋನ್ ನಂಬರ್ ನೀವು ಇಲ್ಲಿ ಅದನ್ನು ಕೂಡ ನೀವು ಇದರಲ್ಲಿ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಾಗ ಬೇಕಾಗುತ್ತದೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.